Now the news in detail. The second round of competition for London Yakshagana competition was held recently. The convener briefed about the competition. Mr. Ganesh also expressed his feelings to our reporter. ಇದು ಕುಂಟಿಕಾನಮಠ ಸಂಸ್ಥೆಯಿಂದ ನಡೆಸಲ್ಪಡುವಂತಹ ಒಂದು ಕಾರ್ಯಕ್ರಮ. ಇದು ಕಾಂಪಿಟೇಷನ್. ತೆಂಕು ಮತ್ತು ಬಡಗು 82 ತಂಡಗಳು ಈಗ ಕಾಂಪಿಟೇಷನ್ ಮಾಡ್ತಾ ಇದ್ದಾವೆ. ಅದರಲ್ಲಿ ಅಂದ್ರೆ 1100 ಕಲಾವಿದರು. ಈಗ ನಡೀತಾ ಇರುವಂತಹ ಸ್ಪರ್ಧೆ ತೆಂಕುತಿಟ್ಟಿಗೆ ಆಡಿಷನ್ಸ್. ಇದು ಫಸ್ಟ್ ಲೆವೆಲ್ ಆಡಿಷನ್ಸ್ ಹವ್ಯಾಸಿ ಕಲಾವಿದರಿಗೆ. ಇದರಲ್ಲಿ ಮಹಿಳೆಯರ ತಂಡಗಳಿದೆ, ಜೊತೆಗೆ ಹವ್ಯಾಸಿ ಕಲಾವಿದರಿದ್ದಾರೆ. ಸೊ ಇದರಲ್ಲಿ ಆಯ್ಕೆಯಾದವರಿಗೆ ನೆಕ್ಸ್ಟ್ ಲೆವೆಲ್ ಕಾಂಪಿಟೇಷನ್ ಆಗಸ್ಟ್ 1 ರಿಂದ 7ನೇ ತಾರೀಕುವರೆಗೂ ನೆಹರು ಮೈದಾನದಲ್ಲಿ ನಡೆಯುತ್ತೆ. ಆ ಕಾಂಪಿಟೇಷನ್ಗೆ ಇದರಲ್ಲಿ ಆಯ್ಕೆ ಆಗುತ್ತೆ. ಅದು ಒಂದು ಹೌದು, ಲಂಡನ್ಗೆ ಪರಿಚಯಿಸುವುದು ಒಂದು ಪ್ರಯತ್ನ. ಮತ್ತೆ ಏನೋ ಬಹುಶಃ ಯಕ್ಷಗಾನಕ್ಕೆ ಪಾಪ್ಯುಲಾರಿಟಿ ಕಮ್ಮಿ ಆಗ್ತಿದೆಯೋ ಅನ್ನುವಂತ ಒಂದು ಭಾವನೆ ಇದೆ. ಅದನ್ನು ಎತ್ತಲಿಕ್ಕೆ ನಮ್ಮದಾದಂತ ಒಂದು ಸಣ್ಣ ಪ್ರಯತ್ನ. ಈ ಒಂದು ಪ್ರಯತ್ನದಲ್ಲಿ ನಮ್ಮೆಲ್ಲ ಕಲಾವಿದರು ಮತ್ತೆ ಕಲಾಸಕ್ತರು ಇವರೆಲ್ಲರೂ ಸಹಕಾರ ಮಾಡಿದ್ರೆ ಖಂಡಿತ ಯಕ್ಷಗಾನ ಕಲೆ ಪ್ರಪಂಚದಾದ್ಯಂತ ಒಂದು ದೊಡ್ಡ ಕಲೆಯಾಗಿ ಬಿಂಬಿಸಲ್ಪಡುತ್ತದೆ ಅನ್ನೋ ಒಂದು ಆಶೆ. ಈಗ ನೋಡಿ IPL ಕ್ರಿಕೆಟ್ ಬಹಳ ಫೇಮಸ್ ಆಗಿದೆ. ಅದೇ ರೀತಿ ನಮ್ಮ ಯಕ್ಷಗಾನಕ್ಕೊಂದು ಪಾಪ್ಯುಲಾರಿಟಿ ಬರ್ಲಿಕ್ಕೆ ಅಂದ್ರೆ ಚೌಕಟ್ಟನ್ನು ಹಾಳು ಮಾಡದೆ ಅದೇ ಒಂದು ಆಂಗಲ್ ನಲ್ಲಿ ನಮ್ಮ ಯಕ್ಷಗಾನಕ್ಕೂ ಕೂಡ ಉತ್ತೇಜನವನ್ನು ಕೂಡ ಸಾಧ್ಯತೆ ಇದೆ. ಅಂದ್ರೆ ಪಾಪ್ಯುಲಾರಿಟಿ ಇವತ್ತು ಬರಬೇಕಿದ್ರೆ ಸ್ಪರ್ಧೆಗಳಿಗೆ ಮೊನ್ನೆ FIFA ವರ್ಲ್ಡ್ ಕಪ್ ಫುಟ್ಬಾಲ್ ಬಂತು. ಅದೇ ರೀತಿ ಕ್ರಿಕೆಟ್ ಅಲ್ಲಿ IPL ಯಾವಾಗಲೂ ನಡೀತಾ ಇದೆ, ವರ್ಲ್ಡ್ ಕಪ್. ಹಾಗೆ ಯುವಕರನ್ನ ಇದು ಹೆಚ್ಚು ಹೆಚ್ಚು ಆಕರ್ಷಿಸಬೇಕು ಅನ್ನೋದೊಂದು ಆಶೆಯಿಂದ ನಾವೊಂದು ಇದನ್ನ ಥಿಂಕ್ ಮಾಡಿದ್ವಿ. ಈ ಕಾನ್ಸೆಪ್ಟ್ ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಪಾಪ್ಯುಲಾರಿಟಿ ಬರುತ್ತೆ ಅಂತ ಹೇಳಿ. ನಮ್ಮ ಇದಕ್ಕೆ ಸ್ವಲ್ಪ ಈಗ ಪಾಪ್ಯುಲಾರಿಟಿ ಬರ್ತಾ ಇದೆ, ಇನ್ನೂ ಹೆಚ್ಚು ಬರಬೇಕು. ಕಲಾವಿದರಿಂದ ಅಮೋಘವಾದಂತಹ ರೆಸ್ಪಾನ್ಸ್, ಕಲಾವಿದರಿಂದ ಮತ್ತೆ ಈ ಕ್ಷೇತ್ರದಲ್ಲಿ ವರ್ಕ್ ಮಾಡ್ತಿರುವಂತಹ ಜರ್ನಲಿಸ್ಟ್ ಕೂಡ ನಮಗೆ ಭಯಂಕರ ಸಪೋರ್ಟ್ ಕೊಟ್ಟಿದ್ದಾರೆ. ದಿನೇ ದಿನೇ ಕಲಾವಿದರ ಆಸಕ್ತಿ ಹೆಚ್ಚಾಗಿ ಎಲ್ಲಾ ಕಲಾವಿದರು ಅಂದ್ರೆ ಆಲ್ಮೋಸ್ಟ್ 90% ಆಫ್ ದಿ ಕಲಾವಿದರು ಇಂದು ಯಕ್ಷಗಾನ ಇಂಡಸ್ಟ್ರಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಗಣೇಶ್ ಭಟ್ ಬಾಯಾರು ಅಂತ ಲಂಡನ್ ಯಕ್ಷಗಾನ ಕಾಂಪಿಟಿಷನ್ ಕುಂಟಿಕಾನಮಠ ಸಂಸ್ಥೆಯ ಆಪರೇಷನ್ಸ್ ಡೈರೆಕ್ಟರ್, ಕಾರ್ಯನಿರ್ದೇಶಕ ಮತ್ತು ಸಂಘಟಕ. 80 ಟೀಮುಗಳನ್ನು ಇಲ್ಲಿ ಒಟ್ಟು ಸೇರಿಸುವಲ್ಲಿ ತುಂಬಾ ಶ್ರಮ ಪಟ್ಟಿದ್ದೇನೆ.
ಹಾಗೆ ಈಗ 80 ಟೀಮಿನಲ್ಲಿ 42 ತೆಂಕಿನ ಟೀಮಿನಲ್ಲಿ 26 ಟೀಮುಗಳಲ್ಲಿ ಹವ್ಯಾಸಿಗಳು ಮತ್ತೆ ಮಹಿಳಾ ಟೀಮುಗಳು ಭಾಗವಹಿಸ್ತಾ ಇದೆ. ಅದರಲ್ಲಿ ತೆಂಕುತಿಟ್ಟಿನಲ್ಲಿ ಅಥವಾ ಯಕ್ಷಗಾನ ಕ್ಷೇತ್ರದಲ್ಲಿ ಆಡಿಷನ್ಸ್ ಅಂತ ಹೇಳೋದು ಫಸ್ಟ್ ಟೈಮ್ ನಡೀತಾ ಇದೆ. ಇದು ಫಿಲ್ಮ್ ಕ್ಷೇತ್ರಕ್ಕಿರ್ಬೋದು, ಇಲ್ಲ ಟಿವಿ ಮಾಧ್ಯಮಗಳಿಗೆ ಆಡಿಷನ್ಸ್ ನಡೆದಿದೆ. ಇದು ಇವಾಗ ಫಸ್ಟ್ ಟೈಮ್ ಯಕ್ಷಗಾನ ಹಿಸ್ಟ್ರಿನಲ್ಲಿ ಯಕ್ಷಗಾನಕ್ಕಾಗಿ ಟೀಮುಗಳಿಗೆ ಆಡಿಷನ್ಸ್ ನಡೀತಾ ಇದೆ. ಫಸ್ಟ್ ರೌಂಡ್ ಆಫ್ ದ ಕಾಂಪಿಟೇಷನ್ ಮಂಗಳೂರು ನೆಹರು ಮೈದಾನದಲ್ಲಿ ನಡೀತದೆ ಆಗಸ್ಟ್ 1 ರಿಂದ 7ನೇ ತಾರೀಕು ತನಕ. ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ರೌಂಡ್ ಅಂತ ಹೇಳಿ ಮೈಸೂರಲ್ಲಿ ನಡೀತದೆ. ಮೈಸೂರು ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ನೆಕ್ಸ್ಟ್ ಆಗಸ್ಟ್ 21ನೇ ತಾರೀಕು ಮೈಸೂರಲ್ಲಿ ನಡೀತದೆ. 21 ತೆಂಕುತಿಟ್ಟಿಗೆ ಮತ್ತು 22 ಬಡಗುತಿಟ್ಟಿಗೆ. ಈಚ್ 6 ಟೀಮ್ ವಿಲ್ ಪರ್ಫಾರ್ಮೆನ್ಸ್ ಅಲ್ಲಿ 2 ಮಹಿಳಾ ತಂಡಗಳು, 2 ಹವ್ಯಾಸಿ ಮತ್ತೆ 2 ವೃತ್ತಿಪರ ತಂಡಗಳಲ್ಲಿ ಈಚ್ ಒಂದೊಂದು ಟೀಮ್ಗಳನ್ನು ಬೆಂಗಳೂರಿಗೆ ಪ್ರಮೋಷನ್ ಮಾಡಲಿಕ್ಕೆ. ಬೆಂಗಳೂರಲ್ಲಿ ಆಗಸ್ಟ್ 24ನೇ ತಾರೀಕಿಂದ ಆಗಸ್ಟ್ 31 ತನಕ 7 ದಿನ ಕಂಟಿನ್ಯೂಸ್ ನಡೀತದೆ. ಕ್ವಾರ್ಟರ್ ಸೆಮಿಫೈನಲ್ 5 ಡೇಸ್, ಮತ್ತೆ ಆಗಸ್ಟ್ 28 ಮತ್ತೆ 30ನೇ ತಾರೀಕು ಸೆಮಿಫೈನಲ್, ಮತ್ತೆ ಆಗಸ್ಟ್ 31ನೇ ತಾರೀಕು ಫೈನಲ್ಸ್ ನಡೀತದೆ. ಫೈನಲ್ ಬೆಂಗಳೂರಲ್ಲಿ ನಡೀತದೆ. ವಿನ್ನಿಂಗ್ 2 ಟೀಮ್ಗಳು ಲಂಡನ್ಗೆ ಕರ್ಕೊಂಡು ಹೋಗಿ ಲಂಡನ್ ಅಲ್ಲಿ ಪರ್ಫಾರ್ಮೆನ್ಸ್ ನಡೀತದೆ. After the first meet, Tulabara service was offered to Vishwatirtha Swamiji of Pejavar Mutt as the residence of devotee Pradeep Kumar Kalkura and Mallika Extension on Tuesday, 15th July. After a press meet, Tulabara service was offered to Vishwatirtha Swamiji of Pejavar Mutt at the residence of devotee Pradeep Kumar Kalkura at Mallika Extension on Tuesday, the 15th of July. Pradeep Kumar Kalkura spoke on the occasion. ನಾವು ಎಲ್ಲ ಭಕ್ತಜನಗಳು ಸೇರಿಕೊಂಡು ಶ್ರೀಗಳಿಗೆ ತುಲಾಭಾರ ಮಾಡ್ತಾ ಸಂಭ್ರಮವನ್ನು ಅಥವಾ ಗುರುಗಳ ಅನುಗ್ರಹ ಸಂದೇಶವನ್ನು ಕೇಳಿಕೊಳ್ಳುವಂಥದ್ದು ಅದು ವಾಡಿಕೆಯಾಗಿದೆ. ಈ ವರ್ಷ ಪರಮಪೂಜ್ಯ ಗುರುಗಳು ಮುಂಬೈಯಲ್ಲಿ ನಾಡಿದ್ದು ಜುಲೈ 22ರಂದು ಚಾತುರ್ಮಾಸವನ್ನು ಸ್ವೀಕರಿಸುವ ಆ ವ್ರತವನ್ನು ಕೈಗೊಳ್ಳುವುದೆಂದು ಸೆಪ್ಟೆಂಬರ್ 8ರ ತನಕ ಚಾತುರ್ಮಾಸದಲ್ಲಿ ನಡೆಯಲಿದೆ. ತದನಂತರ ಬದರಿಯಾತ್ರೆಯನ್ನು ಕೈಗೊಳ್ಳಲಿದ್ದಾರೆ. ಜುಲೈ 20ಕ್ಕೆ ಅಭೂತಪೂರ್ವ ಮೆರವಣಿಗೆಯಲ್ಲಿ ಮುಂಬೈ ಮಹಾನಗರದಲ್ಲಿ ನಡೆಯುವಂತಲ್ಲಿದೆ. Tulabara service was held. Swami addressed the gathering. Prasadam was distributed to the devotees. Hi, this is John Abraham and you're watching Coastal Times. ಇವ್ರ ಹೆಸರು ಪುಟ್ಟುಸ್ವಾಮಿ. ಮಗನ ಸ್ಕೂಲ್ ಫೀಸ್ಗೆ ಹಣ ಎಲ್ಲಿಂದ ಒಟ್ಟು ಮಾಡೋದು ಅಂತ ಟೆನ್ಷನ್. ಕೊನೆಗೆ ಪರಿಹಾರ ಅವ್ರ ಮನೇಲೇ ಇತ್ತು. ಭದ್ರವಾಗಿಟ್ಟಿರೋ ಚಿನ್ನವನ್ನ ಸರಿಯಾದ ಜಾಗದಲ್ಲಿ ಸರಿಯಾದ ಸಮಯದಲ್ಲಿ ಉಪಯೋಗಿಸಿದ್ರು. ಕರ್ನಾಟಕ ಬ್ಯಾಂಕ್ ನ ಚಿನ್ನಾಭರಣಗಳ ಸಾಲದ ಮೇಲೆ ಕಡಿಮೆ ಬಡ್ಡಿ ದರ, ಚಿನ್ನದ ಮೇಲೆ ಅಧಿಕ ಸಾಲ, ಶೀಘ್ರ ಮಂಜೂರಾತಿ. ಇಷ್ಟೇ ಅಲ್ಲ, ಪಡೆಯಿರಿ ಚಿನ್ನಾಭರಣಗಳ ಮೇಲೆ ಕೃಷಿ ಸಾಲ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ. ಈಗ ಥ್ಯಾಂಕ್ಸ್ ಹೇಳ್ತಿದ್ದಾರೆ ಪುಟ್ಟುಸ್ವಾಮಿ ಕರ್ನಾಟಕ ಬ್ಯಾಂಕ್ಗೆ. ಕರ್ನಾಟಕ ಬ್ಯಾಂಕ್ ನಿಮ್ಮ ಕುಟುಂಬದ ಬ್ಯಾಂಕ್, ಭಾರತದಾದ್ಯಂತ. 18 February 1924, a day started to create history and wave in the banking industry. Karnataka Bank was born. Many prominent personalities served as directors, but Mr. Suryanarayan Adiga ruled successfully for several years. The whole family bank was declared as one of the most customer-friendly banks by Consumer Forum and the Ministry of Customer Affairs. Over 464 plus branches, 8 regional offices, over 200 plus ATMs and over 4,500 plus dedicated staff offers the best rate of interest, especially for the senior citizens. Come, let's listen to what the CEO and MD Mr. Jairam Bhatt has got to say. Karnataka Bank, your family bank.
Garcia Designs, a dreamland of furniture. Decorate with exclusive range of furniture from Garcia. Now attractive variety of furniture with unique designs and ready to fit your living place. Exclusive range of furniture for ultra-modern houses and corporate offices. Have your dream design furniture. Get a new look in your office by exclusive range of office furniture. The designers offer your furniture needs under one roof. Patronize our exclusive imported furniture shop Garcia Design at Garcia Design Complex, Vijay Church Cross Road, Vijay, Mangalore. Today, one looks back with pride and wonder on the transformation that has taken place at Kankanadi, from a single dispensary to a super specialty hospital, from 20 beds to 1,050 beds, from 10 health workers to over 1,500 doctors, nurses, technical staff, and over 2,000 students. Father Muller is a byword today for service and dedication, for specific burning of cancer cells at their locations. We have all precision equipments and instruments for both invasive and non-invasive surgical procedures and diagnosis, including high reduction X-ray, ultrasonic color Doppler, CT scan, and MRI machines. The operation theaters are equipped with contemporary equipment, high-tech intensive care units, neo and postnatal units, burns unit, cath lab, and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. In all, we have 32 super specialty services, including chest and allergy, de-addiction and counseling, dialysis, and mammography. Cultivation is disappearing, especially paddy fields, due to high-rise buildings. Our new generation perhaps have not seen paddy fields and its planting. Just have a look how 330 girls of 88 colleges are enjoying the experience of planting and feeling the unique happiness of walking and playing in the wet fields. It was a real experience in a lifetime for around 330 girls from 88 colleges under the NSS camp to feel, study and enjoy the planting of paddy in an open, wet, marshy field in the monsoons. The program was held under the leadership and experience cultivation, a one-day village life. The convener, Professor Vinita Rai, briefed about the program and students proudly shared their feelings. ಇಲ್ಲಿರುವಂತಹ ಉದ್ದೇಶ ನಾಟಿ ಪದ್ಧತಿಯ ಬಗ್ಗೆ, ನೇಜಿ ನಡುವಂತಹ ಕ್ರಮ, ಯಾವ ರೀತಿಯಾಗಿ ನಡುವುದು, ಮತ್ತೆ ಗದ್ದೆಗೆ ಇಷ್ಟು ಸಮಯ ಹೋಗದೇ ಇರುವ ಮಕ್ಕಳಿಗೆ ಕೃಷಿಯ ಬಗ್ಗೆ ಒಂದು ಜ್ಞಾನ ಮತ್ತು ಕೃಷಿಯ ಬಗ್ಗೆ ಒಂದು ಒಲವು ಮೂಡಿಸುವ ಸಲುವಾಗಿ ಒಂದು ದಿನವನ್ನಾದರೂ ಹಳ್ಳಿಯಲ್ಲಿದ್ದುಕೊಂಡು, ಕೆಸರಿನಲ್ಲಿದ್ದುಕೊಂಡು, ಗದ್ದೆಯಲ್ಲಿದ್ದುಕೊಂಡು, ಹಳ್ಳಿಯ ಜನರೊಂದಿಗೆ, ಒಡನಾಟದೊಂದಿಗೆ ಸ್ವಲ್ಪ ಮಟ್ಟಿಗಾದರೂ ಒಂದು ಕೃಷಿಯನ್ನು ಆಸಕ್ತಿ ಪಡುವಂತೆ ಒಂದು ಮೋಟಿವೇಶನ್ ಕೊಡುವ ದೃಷ್ಟಿಯಿಂದ ಈ ಒಂದು ದಿನದ ಕಾರ್ಯಕ್ರಮವನ್ನು ನೇಜಿ ನಡುವುದು ಮತ್ತೆ ಕೆಸರುಗದ್ದೆ ಓಟ, ತಪ್ಪಂಗ ಇಂತಹ ವಿವಿಧ ಕಾರ್ಯಕ್ರಮಗಳೊಂದಿಗೆ ಒಂದು ದಿನದ ಗದ್ದೆಯಲ್ಲಿ ಕಳೆಯುವಂತಹ ಒಂದು ಕಾರ್ಯಕ್ರಮ ಇದು. ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಇದು 2ನೇ ಬಾರಿ.
ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಕಳೆದ ಬಾರಿಯ ಶಿಬಿರದಲ್ಲೂ ಇದೇ ರೀತಿಯಾಗಿ ನಾವು ಇದೇ ಪ್ರದೇಶಕ್ಕೆ ಬಂದು ಈ ಊರಿನವರ ಸಹಕಾರದಿಂದ ಈ ರೀತಿಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೆವು. ಅದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮುದ ನೀಡಿತ್ತು. ಅವರಿಗೆ ಅದು ಅವಿಸ್ಮರಣೀಯ ಘಟನೆಯಾಗಿತ್ತು. ಅವರ ಜೀವನದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಗದ್ದೆಗೆ ಇಳಿಯದಂತವರು ಗದ್ದೆಯನ್ನು ಆ ರೀತಿಯಾಗಿ ಒಂದು ಊಟಗಳಲ್ಲಿ ಭಾಗವಹಿಸಿದವರಿಗೆ ಮೊದಲ ಅನುಭವ ಅದಾಗಿತ್ತು. ಹಾಗಾಗಿ ಅದರಿಂದಾಗಿ ಪ್ರೇರಿತರಾಗಿ ಎಷ್ಟೋ ಕಾಲೇಜುಗಳಲ್ಲಿ ಅವರು ಮತ್ತೆ ಅವರ ಕಾಲೇಜುಗಳಲ್ಲಿ ಹೋಗಿ ಹೇಳಿ ಅವರವರ ಕಾಲೇಜಿನಲ್ಲೂ ಅವರ ಪಕ್ಕದ ಕೃಷಿಕರನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ಲೂ ಅವರ ಕಾಲೇಜುಗಳಲ್ಲಿ ವಾರ್ಷಿಕ ವಿಶೇಷ ಶಿಬಿರಗಳಲ್ಲಿ ಅವರು ಈ ತರದ ಕೆಲವೊಂದು ಕಾರ್ಯಕ್ರಮಗಳನ್ನು ಹಾಕೊಂಡು ಒಟ್ಟಿನಲ್ಲಿ ನಮ್ಮ ಉದ್ದೇಶ ಕೃಷಿಯತ್ತ ಒಲವು ಮೂಡಬೇಕು. ಎಲ್ಲರೂ ಈಗ ಕೈಗಾರಿಕೆ ಅಭಿವೃದ್ಧಿಗೋಸ್ಕರ ಅಂತ ಪ್ರದೇಶಗಳನ್ನೆಲ್ಲ ಕೈಗಾರಿಕೆಗೋಸ್ಕರ ವಶಪಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ರೈತರು ಕೂಡ ಮಾಡ್ತಾ ಇದ್ದಾರೆ. ಬಟ್ ನಮ್ಗೇನ್ ಗೊತ್ತಿದ್ರಿಂದ ನಮಗೆ ಹಳ್ಳಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಇದೆಲ್ಲ ಮರೆತು ಹೋಗಿದೆ. ಎಲ್ಲರೂ ಈಗ ನಾವು ಕಲಿಕೆಗೆ ಸೀಮಿತ ಉದ್ಯೋಗಕ್ಕೆ ಸೇರೋದಾಗಿದೆ. ನಾವು ಯಾವುದಾದ್ರೂ ಈಗ ನಮ್ಗೆ ಇಲ್ಲಿಗೆ ಬಂದಿದ್ದಾರೆ ತುಂಬಾ ಚೆನ್ನಾಗಿ ಕಲಿಸಿದ್ದಾರೆ. ಈಗ ನಾವು ಹೇಳೋದಾದ್ರೆ ನಮ್ಗೆ ನಿಜವಾಗಿ ಪಾಠನ ಗೊತ್ತಿರಲಿಲ್ಲ. ಅಲ್ಲಿಗೆ ಆಗಿದೆ ಅಂದ್ರೆ ಮತ್ತೆ ಇಲ್ಲಿ ಅಂತ ಕಲಿಸ್ತಾರೆ. ಈಗ ರಾಹುಲ್ ಹಾಕೋರು ಸುಮಾರು ನಮಗೆ ಸಾಧನಗಳನ್ನು ಸೇರಿಕೊಡ್ತಾರೆ. ಸಾಧನ ಜೊತೆ ನಮ್ಮ ಜೊತೆ ಅವರು ನಮ್ಗೆ ಯಾಕಂದ್ರೆ ಅವ್ರು ಹೇಳಿದ್ರು ನಾವು ಇಷ್ಟವರೆಗೆ ಕುಣಿಲಿಲ್ಲ, ನಾವು ನಿಮ್ಮ ಜೊತೆ ಇವತ್ತು ಕುಣಿಸ್ತೇವೆ. ತುಂಬಾ ಖುಷಿ ಆಯ್ತು. ನಾವು ಇಲ್ಲಿ ಬಂದೆ ನಮ್ಗೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ನಮ್ಗೆ ನಮ್ಮ ಮನೆಯಲ್ಲೆಲ್ಲ ಇದು ಇರುವುದಿಲ್ಲ. ಯಾಕೆ ಮತ್ತೆ ಇಲ್ಲಿ ಬಂದು ಕಲ್ತ್ರೆ ನಮ್ಗೆ ಇದರಿಂದ ನಮ್ಮ ಮನೆಯಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಈಗ ಆಳುಗಳೆಲ್ಲ ಸಿಗುದು ಕಮ್ಮಿ. ಹಾಗಾಗಿ ನಾವು ನಟ್ಟು ಅದನ್ನು ಅವರಿಗೆ ಸಹಕರಿಸಬಹುದು. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಇದು ಕೆಸರು ಗದ್ದೆಗೆ ಇಳಿಯದಿದ್ದವರು ಸುಮಾರು ಜನ ಇದ್ದಾರೆ. ಅದರಿಂದ ಅಂದ್ರೆ ಆರೋಗ್ಯ ಸಮಸ್ಯೆ, ಕಾಲಿಗೆಲ್ಲ ಏನಾದ್ರೂ ರೋಗ ಎಲ್ಲ ಅಂಟ್ಕೊಂಡಿರ್ತದೆ, ಅದೆಲ್ಲ ಹೋಗುತ್ತೆ ಈಗ ಕೆಸರು ಗದ್ದೆಯಲ್ಲಿ ಇಳಿದ್ರೆ. ಆಮೇಲೆ ಮತ್ತೊಂದು ಎಂತಿದ್ರೆ ನಮ್ಗೆ ಇದರಿಂದ ಹೊಸ ಹೊಸ ಜಾನಪದ ಪದಗಳೆಲ್ಲ ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ನಮ್ಮ ಮನೆಯಲ್ಲಿ ಮುಂದಿನ ಜನರೇಷನ್ಗೆ ಇದೆಲ್ಲ ಅಂದ್ರೆ ಅಲ್ಲೇ ನಾಶ ಆಗಿ ಹೋಗುತ್ತೆ. ಅದಕ್ಕೆ ಅದನ್ನು ಮುಂದುವರಿಸಬೇಕಂತ ಹೇಳಿದ್ರೆ ನಾವು ಈ ರೀತಿ ಎಲ್ಲ ಬೇರೆ ಅಂದ್ರೆ ಇದರಲ್ಲಿ ಪೇಟೆ ಬದಿಯೆಲ್ಲ ಬರ್ತಾರೆ. ಹಾಗಾಗಿ ಅದರಿಂದ ಎಲ್ಲರಿಗೂ ಗೊತ್ತಾಗ್ತದೆ ಹೇಗೆ ನಡಬೇಕು ಇದೆಲ್ಲ ಅಂತ. Hi, this is Nisha Kothari and you are watching Coastal Times in this news. Mr. Prasad, now you are all right. ಬಟ್ ನಿಮ್ ಹೆಲ್ತ್ ಕಂಡೀಷನ್ ಇಂಪ್ರೂವ್ ಆಗಬೇಕು ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದೇ, ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಇರೋ ಕಡೆ ಮನೆ ಮಾಡಿ. ಅಂತ ಮನೆ ಎಲ್ಲಿ ಸಿಗುತ್ತೆ ಡಾಕ್ಟರ್? ಅದು ಈ ಸಿಟಿಲಿ. ಯಾಕೆ ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯ ಬಗ್ಗೆ ಕೇಳಿಲ್ವಾ? ರೆಡ್ ಬ್ರಿಕ್ಸ್ ಫ್ಯಾಕ್ಟರಿಯಾ? 2 ಎಕರೆ ವಿಶಾಲವಾದ ಜಾಗದಲ್ಲಿ 85% ಹಚ್ಚ ಹಸಿರಾದ ಓಪನ್ ಏರಿಯಾ ಇರುವಂತ ಸೂಪರ್ ಲಕ್ಸುರಿ ಅಪಾರ್ಟ್ಮೆಂಟ್. ಅದು ಕೂಡ ಮುಖ್ಯ ರಸ್ತೆ ಬದಿಯಲ್ಲೇ, ಕುಲಶೇಖರ ಚೌಕಿಲಿ. ಈಗಲೇ ಬುಕ್ ಮಾಡ್ಕೊಳ್ಳಿ. ಇಂಥ ಅಪಾರ್ಟ್ಮೆಂಟ್ ಇನ್ ಸಿಗೋಕ್ ಕಷ್ಟ ಇದೆ. ಡಾಕ್ಟರ್ ನೀವು? ನಾನು ಆಗ್ಲೇ ಬುಕ್ ಮಾಡಾಗಿದೆ. ಫಾರ್ ಎಕ್ಸ್ಕ್ಲೂಸಿವ್ ಬುಕಿಂಗ್ಸ್ ಕಾಂಟ್ಯಾಕ್ಟ್ Property Deal Marketing and Project Management Company, first floor, Netravati Complex, Red Building, near Zarodi Temple, Bangalore. For booking and more details, call 890-400-1234. Our website is www.propertydealindia.com. Property Deal Marketing and Project Management Company, the professional real estate consultants. ಸಹಕಾರದಿಂದ ಅಭಿವೃದ್ಧಿ, ಅದೇ ನಮ್ಮ ಪರಂಪರೆ. ಶತಮಾನೋತ್ಸವದತ್ತ ದಿಟ್ಟ ಹೆಜ್ಜೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಸಹಕಾರಿ ಕ್ಷೇತ್ರದ ವಿಶಿಷ್ಟ ಸಾಧನೆಗಳು. ಅತ್ಯುತ್ತಮ ಕಾರ್ಯನಿರ್ವಹಣೆಗಾಗಿ ಸತತ 10 ವರ್ಷಗಳಿಂದ ಅಪೆಕ್ಸ್ ಬ್ಯಾಂಕಿನಿಂದ ಪುರಸ್ಕೃತ ಬ್ಯಾಂಕ್. ಸ್ವಸಹಾಯ ಗುಂಪುಗಳ ನಿರ್ವಹಣೆಗಾಗಿ ಸತತ 9 ವರ್ಷಗಳಿಂದ ನಬಾರ್ಡ್ನಿಂದ ಪುರಸ್ಕೃತ ಬ್ಯಾಂಕ್. ಕೃಷಿ ಸಾಲದ ವಸೂಲಾತಿಯಲ್ಲಿ ಸತತ 14 ವರ್ಷಗಳಿಂದ 100% ಸಾಧನೆ. 12 ಗಂಟೆ ಎಟಿಎಂ ಸೌಲಭ್ಯ. ಮಕ್ಕಳಿಗಾಗಿ ವಿಶೇಷ ಸಂಚಯ ಠೇವಣಿ ಯೋಜನೆ, ಠೇವಣಿದಾರರಿಗೆ ವಿಮಾ ಯೋಜನೆ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ ಸದಾಶಿವ ಸಹಕಾರ ಸದನ, ಕೊಡಿಯಲ್ಬೈಲ್, ಮಂಗಳೂರು. Tejaswini Hospital and SSIOT and ISO 9001-2008 certified Shantram Shetty Institute of Orthopedics and Traumatology 200-bedded hospital established in 2004, specialized in neurosurgery, cardiac surgery, urology, plastic surgery, vascular surgery, has 4 ultra-unique laminar floor operation theatres which blows virus and bacteria. SSIOT, with the expertise of 38 years of Dr. Shantram Shetty, not only treats patients but also is fully fledged for accident and emergency treatment with experts in the field. SSIOT is a place for advanced technology of any joint replacement of the body. Tejaswini Hospital, Kadri Temple Road, Kadri, Mangalore. Telephone 222-5777,
222-5994, 95, 96 and 97. No party is complete without chicken. The only rich food with complete nutrition. Swift Nutrition's hygienic Soza Chicken. The breeding is taken care of by state-of-the-art technology. From hatching, packing, transporting, dressing and delivery. We supply as per your requirement and quantity. Remember, if it's chicken, it's Soza Chicken. The best place to order. Visit us. Soza Chicken, Kushekar Kaikamba, Mangalore. Mobile 944-8284-203. Installation ceremony of the President of Lions Club International District 3170, Lioness President of Lions Club Mangalore was held at Lions Seva Mandir Malligatta in Mangalore. First VDG MJF and Kavita Shastri installed the new team 2014-15 in the presence of prominent personalities. Installation ceremony of the Presidents of Lions Club International District 3170, Lion and Lioness Presidents of Lions Club Mangaladevi was held at Lions Seva Mandir Malligatta in Mangalore. First PDG MJF and Kavita Shastri installed the new team 2014-15 in the presence of prominent personalities. The program started with a prayer, followed by flag salutation and reading of the Code of Ethics. The President welcomed the gathering. Additional Cabinet Secretary ಆಗಿರುವಂತಹ ಅರವಿಂದ್ ಮೂರ್ತಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಮುಂದಿಗೆ ಸ್ವಾಗತವನ್ನು ಕೊಡ್ತಾರೆ. Office bearers were introduced by MJF Lion G.R. Shetty. ಆಯ್ಕೆಗೊಂಡಿರುವ ಲಯನ್ ಪ್ರೊಫೆಸರ್ ದಯಾನಂದ್ ಗೋಡಾರ್ ಅವರ ಕಿರು ಪರಿಚಯ. ದಯಾನಂದ್ ಗೋಡಾರ್ ಅವರು ಶ್ರೀಮತಿ ನಾಗಮ್ಮ ಮತ್ತು ನಾರಾಯಣ ಸಿಂಗರಾಯ ದ್ವಿತೀಯ ಪುತ್ರನಾಗಿ 1958 14ರಂದು ಕಡಪಾಡಿಯಲ್ಲಿ ಜನಿಸಿದವರು. ಪ್ರಾಥಮಿಕ ಹಾಗೂ PUC ವರೆಗಿನ ಶಿಕ್ಷಣವನ್ನು ಕಡಪಾಡಿ SDS ಜೂನಿಯರ್ ಕಾಲೇಜಿನಲ್ಲಿ ಮಾಡಿ ಕೊಚ್ಚಿನ್ನಲ್ಲಿ ಸಿಂಥೆಟಿಕ್ಸ್ ನಲ್ಲಿ ಮೆರೈನ್ ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿರುವರು. ಅದಾದ ನಂತರ ವಿಶಾಖಪಟ್ಟಣ ಮತ್ತು ನೈಜೀರಿಯಾದಲ್ಲಿ ಉದ್ಯೋಗಿಗಾಗಿ ದುಡಿದು ಹಿಂದಿರುಗಿರುತ್ತಾರೆ. Santarna Shetty introduced the new incoming president, Lion Lokesh Bodar. New Lioness team was introduced. ಮೊದಲಲ್ಲಿ ಮಂಗಳೂರಿನಲ್ಲಿ ವೈದ್ಯ ವತಿನ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಳ್ಳಲಿರುವ ಜಯಶ್ರೀ ಲೋಕೇಶ್ ಇವರನ್ನ ಪರಿಚಯಿಸ್ತಾ ಇದ್ದೇನೆ. ಶ್ರೀಮತಿ ಜಯಶ್ರೀ ಲೋಕೇಶ್ ಇಂದು ಮಂಗಳೂರಿನಲ್ಲಿ ಲಯನ್ಸ್ ಅಧ್ಯಕ್ಷರಾಗಿ 2014-17 ಸಾಲಿಗೆ ಆಯ್ಕೆಯಾಗಿರುವುದು ಸಂತೋಷದ ವಿಚಾರ. The chief guest and installing officer first VDG MJF Lion Kavita Shastri was introduced. Then Kavita Shastri addressed the gathering and inducted new members and installed the new team. ಈ ಕ್ಯಾಪ್ಟನವರು ನನಗೆ ಬಹಳ ಪ್ರೋತ್ಸಾಹ ಕೊಟ್ಟಿದ್ರು. ಆದ್ದರಿಂದ ಇದು ನನ್ನ ಅಭಿನಯವನ್ನು ಬಂದು ಇಲ್ಲಿ ನಿಮ್ಮ PNC ಅವರನ್ನು ನಾನು ಪದಗ್ರಹಣ ಸಮಾರಂಭ ಕೊಡಬೇಕಾದ್ರೆ ಬಹಳ ಸಂತೋಷದಿಂದ ಇಲ್ಲಿ ಇದೆ. ನನಗೆ ಮಂಗಳೂರಿನಿಂದ ಕೆಲವು ಗುಣಗಳನ್ನು ನಿಮಗೆ ವಿವರಣೆಗೆ ಮಾಡಿ ಇಟ್ಟಿದ್ದೇನೆ. ಫಸ್ಟ್ ಇಸ್ ಫಾರ್ಮೋಸ್ಟ್ ಇಟ್ಸ್ ಅ ವೆರಿ ಯೂನಿಕ್ ಕ್ಲಬ್. ಎಷ್ಟು ವರ್ಷದಿಂದ ನೋಡ್ತಾ ಇದ್ದೇನೆ. ಕಂಟಿನ್ಯೂಸ್ಲಿ ಯು ಆರ್ ಬೀಯಿಂಗ್ ವೆರಿ ವೆರಿ ಆಕ್ಟಿವ್. ಸರ್ ಈ ಕೆಲಸವನ್ನು ತಾವು ಮಾಡ್ತಿದ್ದಾರೆ. ಹೇಳ್ತಾ ದಯಮಾಡಿ ನೀವೆಲ್ಲ ನಿಮ್ಮ ಅನುಮತಿಯನ್ನು ಕೊಡಬೇಕು ಹಾಗೂ ಕ್ಲಬ್ಗೆ ನಿಮ್ಮ ಒಂದು ಸ್ವೀಕಾರವನ್ನು ಕೊಡಬೇಕು. Outgoing president handed over the president's collar to the incoming president. ದೀಪ ಹಚ್ಚುವ ಕಾರ್ಯಕ್ರಮ ಅದಕ್ಕೆ ನಾವೆಲ್ಲರೂ The new team, together with the chief guest, lit the lamp in a traditional manner. The
Chief Guest and Kavita Shastri handed over the gavel to the new president. The new president of Lions and Lioness Club gave away their acceptance speech. As the president of the Lions year 2014-15. Lions Club Mangaladeri is one of the senior-most clubs of our district. It is known for its service activities such as medical camps conducted in our own building. The club has conducted more than 100 medical camps every year. I will continue the tradition of this service to the needy people. The service activities such as eye camp, breast camp, education service, awareness activities, and other service activities will be done in my Lions year. Lions Club Mangaladeriಯ 2014-15ನೇ ಸಾಲಿನ ಲಯನ್ಸ್ ಅಧ್ಯಕ್ಷೆಯಾಗಿ ಪ್ರಧಾನ ನೀಡುತ್ತೇನೆ. ಇದಕ್ಕಾಗಿ ನಾನು ನಮ್ಮ ಲಕ್ಷ್ಮೀ ದೇವರಿಂದ ಲಯನ್ ಕಾರಣಶೆಟ್ಟಿಗೌಡ ಎಂದೇಶ್ವರಿಗೆ ಅಭಾರಿಯಾಗಿರುತ್ತೇನೆ ಹಾಗೂ ನನ್ನನ್ನು ಅಧ್ಯಕ್ಷೆಯಾಗಿ ಆರಿಸಿದ ನಮ್ಮ ಕ್ಲಬ್ಬಿನ ಎಲ್ಲ ಸದಸ್ಯರಿಗೂ ನನ್ನ ಧನ್ಯವಾದಗಳು. Various service projects were held. ಪಾಲಿಕೆ ಈಡುಬಡ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ತತ್ವಶೀಲರ ನೀತಿಗೆ ಇದರ ಘಟನೆ ಚಂದ್ರಾಂತರ ಶ್ರೀರಾಷ್ಟ್ರೀಯ ಹೈಸ್ಕೂಲ್ ಚೆನ್ನೂರಿನ 3 ವಿದ್ಯಾರ್ಥಿಗಳಿಂದ ನಡೆಯುತ್ತಿರುವ Outgoing president gave away their concluding remarks. ಒಂದು ವರ್ಷ ಓದದ್ದು ಗೊತ್ತೇ ಆಗಲಿಲ್ಲ. ಈ ಸಂದರ್ಭದಲ್ಲಿ ನನಗೆ ನನ್ನ ಕ್ಲಬ್ಬಿನ ಎಲ್ಲ ಸದಸ್ಯರು ಅತಿ ಹೆಚ್ಚಿನ ಸಹಕಾರವನ್ನು ನನಗೆ ನೀಡಿದ್ದಾರೆ. Dignitaries felicitated the club. ಶುಭ ಹಾರೈಕೆಗಳು. ಕಳೆದವರಿಗೆ ಶೆಟ್ಟಿ, ಪ್ರಸನ್ನ ಕುಮಾರ್ ಪ್ರಸಾದ ಹಾಗೂ ಸಹಯೋಗಿ ಶೇಖ ಸಂಘ ಅತ್ಯುತ್ತಮ ಶಿಫಾರಸುಗಳನ್ನು ಮಾಡಿ ಜಿಲ್ಲೆಯಲ್ಲಿ ಉತ್ತಮ ಕ್ರೀಡಾಪಟುಗಳು ಉಂಟಾಗಿದೆ. ಉತ್ತಮ ತಂಡಗಳು ಕ್ಲಬ್ನ ಸದಸ್ಯರಿರ್ಬೋದು, ಕ್ಲಬ್ನ PHS ಕೊಟ್ಟಿರ್ಬೋದು, NCA ಕೊಟ್ಟಿರ್ಬೋದು, ಸೇವಾ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳುತ್ತಿರ್ಬೋದು. ಇವೆಲ್ಲವೂ ಒಂದು ಹೆಮ್ಮೆ ನಮ್ಮ ಲಯನ್ಸ್ ಸಂಸ್ಥೆ ಮಂಗಳಾದೇವಿಯ ಕೊಡುಗೆ ಈ ಜಿಲ್ಲೆಗೆ. Meeting ended with a vote of thanks. That's all for now. We'll be back with more news on the same channel at the same time. Till then, from all of us from the studio, it's goodbye.